ಅಷ್ಟೇ. ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಕ್ಬಾಲ್ ಹುಸೇನ್ ಅವರು ನಾವು ಹೇಳಿದ್ರೆ ಬಲಾತ್ಕಾರ, ಯತೀಂದ್ರ ಅವರು ಹೇಳಿದ್ರೆ ಚಮತ್ಕಾರ ಆಗ್ತಾ ಇದೆ, ಯಾವುದೇ ಕ್ರಮ ಆಗ್ತಾ ಇಲ್ಲ, ಹೇಳಿದಾರೆ ಅವ್ರ ಕಡೆ ಹೇಳಿದ್ದಾರೆ. ಎಲ್ಲರಿಗೂ ನೋಟಿಸ್ ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲದು ಅದನ್ನು ನೋಟಿಸ್ ಕೊಡೋದ್ರಿಂದ ಏನು ಪರಿಹಾರ ಆಗೋಲ್ಲ. ಏನು ಮಾಡೋದ್ರಿ ನಾವು ನೋಟಿಸ್ ಕೊಟ್ಟು ಯಾವುದೇ ಯತೀಂದ್ರ ಅವ್ರಿಗೂ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರಿಗೆ ಮಾತ್ರ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಂತ ಸಂದರ್ಭದಲ್ಲಿ ಅವರು ಮಾತನಾಡಿದಾಗ ಅವರಿಗೆ ನೋಟಿಸ್ ಕೊಟ್ಟಿದ್ರು, ಅವರನ್ನ ಸೇರಿದಂತೆ ಸಾಕಷ್ಟು ಶಾಸಕರಿಗೆ ನೋಟಿಸ್ ಕೊಟ್ಟಿದ್ರು. ನಮಗಳಿಗಾದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವರಿಗಾದ್ರೆ ನೋಟಿಸ್ ಕೊಡಲ್ಲ ಅನ್ನುವಂತ ಅರ್ಥದಲ್ಲಿ ಅವರು ಆ ಮಾತನ್ನ ಹೇಳಿದ್ದಾರೆ. ಅಲ್ಲ, ನೋಟಿಸಿಂದ ಸಮಾಧಾನ ಕೊಡ್ಬೋದು, ಸಮಾಧಾನ ಪೂರ್ತಿ ಕೊಡ್ಬೇಕಾದ್ರೆ ಕೊಡ್ಬೋದು. ಏನು ಈಗ ಅವ್ರಿಗೆ ನೋಟಿಸ್ ಕೊಟ್ಟಿದ್ದು ಏನಾಯ್ತು? ಅವ್ರಿಗೆ ಏನಾಯ್ತು? ರಿಸಲ್ಟ್ ಏನಿಲ್ಲ ಅಲ್ಲ. ಹಾಂ, ಹಿಂಗೇನೋ ಹಂಗೇನ ಬಂದಾಗ ಹಂಗಿದ್ರೆ ಕೊಡ್ಸೋನ್ ಬೇಕಾರ. ಇದರಿಂದ ಈಗ ಸಿಎಂ ಅವರಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮುಜುಗರ ಆಗುವಂತದ್ದು ಆಗ್ತಾ ಇದೆ ಯತೀಂದ್ರ ಅವರು ಹೇಳಿಕೆ. ಯಾಕಂದ್ರೆ ಸಿಎಂ ಅವ್ರು ಹೇಳಬಾರ್ದು. ಅವ್ರ ಪರವಾಗಿ ಬೇರೆಯವ್ರು ಹೇಳಿದ್ರೆ ಓಕೆ, ಅವ್ರು ಹೇಳಿದ್ರೆ ಸ್ವಲ್ಪ ಹಂಗೆ ನೀವು ಹೇಳ್ದಂಗೆ ಮುಜುಗರ ಆಗುತ್ತೆ. ಬೇರೆಯವ್ರು ಹೇಳಿದ್ರೆ ಅದಕ್ಕೆ ಮಾತು ಇರ್ತದೆ ಸರ್. ಯಾಕಂದರೆ ಖಾಸಗಿ ಹೋಟೆಲಲ್ಲಿ ಬೆಳಗ್ಗೆ ಡಿ ಕೆ ಸುರೇಶ್ ಹೇಳ್ತಾರೆ ರಾಜ್ಯದಲ್ಲಿ ಎಲ್ಲ ವಾತಾವರಣ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ಹೇಳಿಕೆ ಬಂದರೆ ಯತೀಂದ್ರ ಈ ಹೇಳಿಕೆ ಕೊಡೋದು ಒಂದಕ್ಕೊಂದು ಇಲ್ಲ. ನೋಡಿ, ಇದೆಲ್ಲ ನಡೀತಾನೆ. ಈಗ ಡೆಲ್ಲಿಯಲ್ಲಿ ಕೂಡ ನಡೀತಾ ಇದೆ. ಒಂದು ವರ್ಷದಿಂದ ಇಳಿಸ್ಬೇಕಂತ ಅಲ್ಲಿ ಪ್ರಯತ್ನ ನಡೀತಾ ಇದೆ. ಅಲ್ಲಿ ಸುಮಾರು ಮೀಟಿಂಗ್ ಆಗಿದೆ ಸುಬ್ರಹ್ಮಣ್ಯಂ ಸ್ವಾಮಿ ನೇತೃತ್ವದಲ್ಲಿ. ಅಲ್ಲೂ ಕೂಡ ನಡೀತಾ ಇದೆ. ಎಲ್ಲ ಕಡೆ ನಡೀತಾನೆ ಇರ್ತೈತಿ. ಏನು ಹೊಸದಲ್ಲ. ಎಲ್ಲೆಲ್ಲಿ ಅಧಿಕಾರ ಇರ್ತೈತೆ ಇಳಿಸ್ಬೇಕು ಏರಿಸ್ಬೇಕು ಇದ್ದೇ ಇರ್ತೈತಿ. ಇಲ್ಲೇ ನಮ್ದು ಅಷ್ಟೇ ಅಲ್ಲಿದು. ಮಹಾರಾಷ್ಟ್ರದಲ್ಲಿ ಕೂಡ ಇದೆ. ನೋಡಿದ್ವಿ, ಅಲ್ಲಿ ಇವ್ರನ್ನ ತೆಗಿಬೇಕು, ಬೇರೆಯವ್ರನ್ನ ಹಾಕ್ಬೇಕಂತ. ಇದೆಲ್ಲ ಸ್ವಾಭಾವಿಕ. ಇದು ಅಂತಿಮ ಕರ್ನಾಟಕದಲ್ಲೂ ಆಗ್ತಾ ಇದೆ, ನಡೀತಾ ಇರ್ತೈತಿ ವಾತಾವರಣ. ಆದರೆ ಎಲ್ಲೂ ನಿರ್ದಿಷ್ಟವಾಗಿ ಈಗ ಆಗಬೇಕಂತ ಎಲ್ಲೂ ಕೂಡ ಯಾರಿಗೂ ಹೇಳ್ತಾ ಇಲ್ಲ. ನಮಗೇನು ತಿಳಿತೀವಿ ಅದನ್ನು ಅಷ್ಟು ಹೇಳ್ತಾ ಇದ್ದೀವಿ. ಸೊ ಅದರಿಂದ ಯಾವುದೇ ಪರಿಹಾರ ಆಗೋಲ್ಲ, ಗೊಂದಲ ಕೂಡ ಆಗಬಾರ್ದು. ನಮ್ಮ ಅದನ್ನು ಅವ್ರು ಡೆಲಿವರ್ ಮಾಡಬೇಕು, ನಾವೆಲ್ಲಿ ಮಾಡಬೇಕು. ವಿಚಾರವಾಗಿ ಯತೀಂದ್ರ ಅವರನ್ನಾದ್ರೂ ಭೇಟಿ ಮಾಡಿ ನೀವು ಮಾತನಾಡ್ತೀರಾ ಸರ್? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಅದೇ ಮಾಡಬಾರ್ದು, ಮಾಡೋಣ. ಏನ್ ಸಲಹೆ ಕೊಡ್ತೀರಿ ಸರ್ ಯತೀಂದ್ರ? ನೀವು ಮಾತಾಡಬೇಡಿ ಅಂತ ಹೇಳೋದು ಅಷ್ಟೇ. ಮತ್ತೆ ನೀವು ಈಗ ಸಿಕ್ಕಿದ್ರೆ ಇಲ್ಲ ಆಮೇಲೆ ಮಾತಾಡ್ತೀವಿ ಅಷ್ಟೇ. ಇಕ್ಬಾಲ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಕ್ಬಾಲ್ ಹುಸೇನ್ ಅವರು ನಾವು ಹೇಳಿದ್ರೆ ಬಲಾತ್ಕಾರ, ಯತೀಂದ್ರ ಅವರು ಹೇಳಿದ್ರೆ ಚಮತ್ಕಾರ ಆಗ್ತಾ ಇದೆ, ಯಾವುದೇ ಕ್ರಮ ಆಗ್ತಾ ಇಲ್ಲ, ನಮಗೆ ನೋಟಿಸ್ ಹೇಳಿದಾರೆ. ಅವ್ರ ಕಡೆ ಹೇಳಿದ್ದಾರೆ. ಎಲ್ಲರಿಗೂ ನೋಟಿಸ್ ಕೊಡ್ಲಿಕ್ಕೆ ಆಗೋಲ್ಲ. ಎಲ್ಲದು ಅದನ್ನು ನೋಟಿಸ್ ಕೊಡೋದ್ರಿಂದ ಏನು ಪರಿಹಾರ ಆಗೋಲ್ಲ. ಏನು ಮಾಡೋದ್ರಿ ನಾವು ನೋಟಿಸ್ ಕೊಟ್ಟು ಯಾವುದೇ ಯತೀಂದ್ರ ಅವ್ರಿಗೂ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಕ್ಬಾಲ್ ಹುಸೇನ್ ಅವರಿಗೆ ಮಾತ್ರ ನಾಯಕತ್ವ ಬದಲಾವಣೆಯ ಚರ್ಚೆ ಬಂದಂತ ಸಂದರ್ಭದಲ್ಲಿ ಅವರು ಮಾತನಾಡಿದಾಗ ಅವರಿಗೆ ನೋಟಿಸ್ ಕೊಟ್ಟಿದ್ರು, ಅವರನ್ನ ಸೇರಿದಂತೆ ಸಾಕಷ್ಟು ಶಾಸಕರಿಗೆ ನೋಟಿಸ್ ಕೊಟ್ಟಿದ್ರು. ನಮಗಳಿಗಾದ್ರೆ ನೋಟಿಸ್ ಕೊಡ್ತಾರೆ, ಯತೀಂದ್ರ ಅವರಿಗಾದ್ರೆ ನೋಟಿಸ್ ಕೊಡ